ಭೃಗು ಗೋತ್ರದ ಮುನಿಗಳ ಆಶ್ರಮ. ಆಶ್ರಮದ ಸುತ್ತ ಹಸಿರು ವೃಕ್ಷಗಳು, ಹಕ್ಕಿಗಳ ಚಿಲಿಪಿಲಿ, ಪವಿತ್ರ ವಾತಾವರಣ. ಮುನಿ ಮೃಕಂಡನು ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದಾನೆ. ಅವನ ಪತ್ನಿ ಮರುದೇವಿಯು ಪೂಜೆ ಮಾಡುತ್ತಾಳೆ. ಮರುದೇವಿ ಆತುರದಿಂದ, ಸ್ವಾಮಿ, ನಮಗೆ ಸಂತಾನ ಭಾಗ್ಯ ಇಲ್ಲ, ದೇವರನ್ನು ಪ್ರಾರ್ಥನೆ ಮಾಡೋಣ. ಮೃಕಂಡ ಮುನಿ, ಸಹಜ. ನನ್ನ ತಪೋಶಕ್ತಿಯಿಂದ ಭಗವಂತನ ಅನುಗ್ರಹ ಕೇಳಿಕೊಳ್ಳುತ್ತೇನೆ. ಆದರೆ ಮಾರ್ಗ ಸುಲಭವಲ್ಲ. ಮೃಕಂಡ ಮುನಿ ತಪಸ್ಸಿಗೆ ಕುಳಿತಾನೆ. ದೇವತೆಗಳು ಪ್ರಕಾಶಮಾನವಾಗಿ ಉದಯಿಸುತ್ತವೆ. ದೇವತೆಗಳು, ಮುನಿವರೇ, ನಿಮ್ಮ ಭಕ್ತಿಗೆ ಸಂತುಷ್ಟರಾಗಿದ್ದೇವೆ. ನಿಮಗೆ 2 ಆಯ್ಕೆಯಿದೆ: 11 ವರ್ಷ ಜೀವಿಸುವ ಸುಂದರ ಜ್ಞಾನಿಯಾದ ಮಗನೋ ಅಥವಾ ಶತಾಯುಷ್ಯ ಹೊಂದಿದ ಮೂಢನ ಮಗನೋ? ಮೃಕಂಡ ಮುನಿ ತಕ್ಷಣ ಉತ್ತರಿಸುತ್ತಾನೆ. ಮೃಕಂಡ ಮುನಿ, ನಮಗೆ ಜ್ಞಾನಿಯಾದ ಮಗನೇ ಬೇಕು. ಅವನ ಆಯುಷ್ಯ ಕಡಿಮೆ ಇರಲಿ. ದೇವತೆಗಳು ಕೃಪಾಸಾಗರವಾಗಿ ಹೋಗುತ್ತವೆ. ಕೆಲವೇ ದಿನಗಳಲ್ಲಿ ಮರುದೇವಿ ಮಗನಿಗೆ ಜನ್ಮ ನೀಡುತ್ತಾಳೆ. ಮಾರ್ಕಂಡೇಯನ ಬಾಲ್ಯ. ಬಾಲಕ ಮಾರ್ಕಂಡೇಯ ತಾತನ ಪಾದದಲ್ಲಿ ಕುಳಿತು ವೇದಪಾಠ ಕಲಿಯುತ್ತಾನೆ. ಮೃಕಂಡ ಮುನಿ, ಮಗನೇ, ನೀನು ದೇವಪ್ರಸಾದ, ಜ್ಞಾನ ಸಂಪನ್ನನಾದ ಮಗು. ಆದರೆ ನಿನ್ನ ಆಯುಷ್ಯ ಕೇವಲ 11 ವರ್ಷ. ಮಾರ್ಕಂಡೇಯ ಶಾಂತದಿಂದ ಕೇಳುತ್ತಾನೆ, ಆದರೆ ಅವನ ಮನದಲ್ಲಿ ಭಯ ಮೂಡುತ್ತದೆ. ಮಾರ್ಕಂಡೇಯ, ತಂದೆ, ನಾನು ದೇವರಿಗೆ ಭಜನೆ ಮಾಡುತ್ತೇನೆ. ಅವರು ನನ್ನನ್ನು ರಕ್ಷಿಸುತ್ತಾರೆ. ಅವನಿಗಿನ್ನೂ ಗಟ್ಟಿಯಾದ ನಂಬಿಕೆ ಮೂಡುತ್ತದೆ. ತಾಯಿ ಮರುದೇವಿ ಕಣ್ಣೀರಿನಿಂದ ನೋಡುತ್ತಾಳೆ. ಯಮದೂತರು ಆಗಮನ. ಮಾರ್ಕಂಡೇಯ 10ನೇ ವಯಸ್ಸಿಗೆ ದೇವರಿಗೆ ಪ್ರಾರ್ಥಿಸುತ್ತಾ ದೊಡ್ಡ ಶಿವಲಿಂಗದ ಮುಂದೆ ಜಪಮಾಲೆಯಿಂದ ಜಪ ಮಾಡುತ್ತಾನೆ. ಮಾರ್ಕಂಡೇಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಮದೂತರು ಆಕಾಶದಿಂದ ಇಳಿದು ಬರುತ್ತಾರೆ. ಹಿಮ್ಮೇಳದಲ್ಲಿ ಗಂಭೀರ ಸಂಗೀತ. ಯಮದೂತರು, ಮಾರ್ಕಂಡೇಯ, ನಿನ್ನ ಆಯುಷ್ಯ ಮುಗಿದಿದೆ. ಬಾ ನಮ್ಮೊಂದಿಗೆ. ಮಾರ್ಕಂಡೇಯ ಭಯಭೀತನಾಗಿ, ನಾನು ಶಿವನ ಭಕ್ತ, ನಾನು ಅವರ ಆಶ್ರಯದಲ್ಲಿ ಇದ್ದೇನೆ. ನನ್ನನ್ನು ತಗೊಳ್ಳಲು ನಿಮಗೆ ಶಕ್ತಿಯಿಲ್ಲ. ಅವನ ಶಬ್ದ ಶಕ್ತಿಯಿಂದ ಶಿವಲಿಂಗದ ಸುತ್ತ ಬೆಳಕು ಪ್ರಜ್ವಲಿಸುತ್ತದೆ. ಯಮಧರ್ಮನ ಆಗಮನ. ಆಕಾಶ ಗಡಿಯಲ್ಲಿ ಗಾಢ ಕಪ್ಪು ಮೇಘಗಳು, ಗುಡುಗು, ದೊಡ್ಡ ಕುದುರೆ ಮೇಲೆ ಯಮನು ಪ್ರವೇಶಿಸುತ್ತಾನೆ. ಯಮಧರ್ಮ ಕಠೋರ ಸ್ವರದಲ್ಲಿ, ಮಾರ್ಕಂಡೇಯ, ಮನುಷ್ಯನಿಗೆ ಹುಟ್ಟಿದರೆ ಸಾವು ಖಚಿತ. ನೀನು ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಮನು ಪಾಶವನ್ನು ಎಸೆದು ಮಾರ್ಕಂಡೇಯನನ್ನು ಹಿಡಿಯಲು ಹೋಗುತ್ತಾನೆ. ಆದರೆ ಮಾರ್ಕಂಡೇಯ ಗಟ್ಟಿಯಾಗಿ ಶಿವಲಿಂಗವನ್ನು ಅಪ್ಪಿಕೊಳ್ಳುತ್ತಾನೆ. ಶಿವನ ಉದಯ. ಬಿಡುಗಡೆ ಹಿಡಿದಂತಿರುವ ಬೆಳಕು. ಭೀಕರವಾಗಿ ಶಿವನು ಭೂಮಿಯ ಮೇಲೆ ಅಪ್ರತಿಮ ಶಕ್ತಿಯೊಂದಿಗೆ ಪ್ರತ್ಯಕ್ಷನಾಗುತ್ತಾನೆ. ಶಿವ ಕೋಪಭರಿತನಾಗಿ, ಯಮ, ನನ್ನ ಭಕ್ತನಿಗೆ ಹತ್ತಿರ ಹೋಗಲು ನೀನು ಯೋಗ್ಯನಲ್ಲ. ಯಮಧರ್ಮನು ಭಯದಿಂದ ಹಿಂದೆ ಸರಿಯುತ್ತಾನೆ. ಯಮಧರ್ಮ, ಬೋ ಮಹಾದೇವ, ನಾನು ಲೌಕಿಕ ಸತ್ಯವನ್ನು ಪಾಲಿಸುತ್ತಿದ್ದೇನೆ. ಮಾರ್ಕಂಡೇಯನ ಆಯುಷ್ಯ ಮುಗಿದಿದೆ. ಶಿವ, ನನ್ನ ಭಕ್ತನ ಮೇಲೆ ನಿನ್ನ ಅಧಿಕಾರವಿಲ್ಲ, ಅವನಿಗೆ ಚಿರಂಜೀವಿಯಾಗಿ ಆಶೀರ್ವಾದ ನೀಡಿದ್ದೇನೆ. ಶಿವನು ತ್ರಿಶೂಲದಿಂದ ಯಮಧರ್ಮನನ್ನು ಹೊಡೆಯುತ್ತಾನೆ. ಯಮನು ನೆಲಕ್ಕುರುಳುತ್ತಾನೆ. ದೇವತೆಗಳು ಭಯಭೀತರಾಗಿ ಶಿವನ ಕೋಪವನ್ನು ತಣಿಸಲು ಭಜನೆ ಮಾಡುತ್ತವೆ. ದೇವತೆಗಳು, ಓಂ ನಮಃ ಶಿವಾಯ, ಬೋ ಶಂಕರ, ಕೋಪ ತಣಿಸು. ಯಮನಿಲ್ಲದೆ ಜಗತ್ತಿನಲ್ಲಿ ಶಾಂತವಿಲ್ಲ. ಶಿವನು ಶಾಂತಗೊಳ್ಳುತ್ತಾನೆ. ಯಮಧರ್ಮನು ಪುನಃ ಬದುಕುತ್ತದೆ. ಮಾರ್ಕಂಡೇಯನ ಕೃಪೆ. ಮಾರ್ಕಂಡೇಯ ಬಾಗಿ ಶಿವನನ್ನು ನಮನ ಮಾಡುತ್ತಾನೆ. ಮಾರ್ಕಂಡೇಯ, ಸ್ವಾಮಿ, ನೀನೇ ನನ್ನ ಪಾಲಿಗೆ ಜೀವರಕ್ಷಕ. ನಿನ್ನೆ ಭಜಿಸುತ್ತೇನೆ. ಶಿವನು ಸನ್ಮುಖವಾಗಿ ಆಶೀರ್ವಾದ ಮಾಡುತ್ತಾನೆ. ಶಿವ, ಮಾರ್ಕಂಡೇಯ, ನೀನು ಚಿರಂಜೀವಿ. ನಿನ್ನ ಸ್ಮರಣೆಯಿಂದಲೂ ಭಕ್ತರಿಗೆ ಮರಣಭಯ ಕಡಿಮೆಯಾಗುತ್ತದೆ. ಮಾರ್ಕಂಡೇಯ ಶಿವನ ಪಾದಗಳಲ್ಲಿ ಶರಣಾಗುತ್ತಾನೆ. ಎಲ್ಲೆಡೆ ದೇವತೆಯರು ಮಂಗಳ ಹಾಡು ಹಾಡುತ್ತಾರೆ. ಶಿವನ ಪ್ರಸಾದದಿಂದ ಮಾರ್ಕಂಡೇಯ ಚಿರಂಜೀವಿಯಾಗಿ ಜಗತ್ತಿಗೆ ಮಾದರಿಯಾಗುತ್ತಾನೆ. ನೀತಿ. ಭಕ್ತನ ಭಕ್ತಿ ಮತ್ತು ಶರಣಾಗತಿಯೆಂದರೆ ಅವನನ್ನು ದೇವರೇ ರಕ್ಷಿಸುತ್ತಾನೆ.